ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮಸ್ಪತಯೇ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು. ವಿಶ್ವವಸು ನಾಮ ಸಂವತ್ಸರ ಉತ್ತರಾಯಣ ಪುಷ್ಯಮಾಸ ಕೃಷ್ಣಪಕ್ಷ 11/1/2026ರಿಂದ 17/1/2026ರವರೆಗಿನ ದ್ವಾದಶ ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಬಹಳ ಮುಖ್ಯವಾಗಿ ಈ ಒಂದು ವಾರ ನಮಗೆ ವಿಶೇಷವಾಗಿ ಉತ್ತರಾಯಣ ಪುಣ್ಯಕಾಲ, ಅಂದರೆ ಸೂರ್ಯ ಮಕರ ರಾಶಿಯನ್ನು ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಈ ಪ್ರವೇಶ ಭಾಳ ಮುಖ್ಯವಾಗಿ ಮುಂದೆ ಬರ್ತಕ್ಕಂಥ ದಿನಮಾನಗಳು ಹೊಸ ತನವನ್ನು ಕೊಡ್ತಕ್ಕಂಥದ್ದು ಇರ್ತದೆ. ಈ ಹೊಸ ವರ್ಷದ ಮೊದಲ ಆರಂಭ ಸಂಕ್ರಾಂತಿ, ಅಂದರೆ ಸೂರ್ಯನ ಸಂಕ್ರಮಣ. ಇಲ್ಲಿ ಹೊಸ ಚೈತನ್ಯ ನಮಗೆ ಬರುತ್ತೆ. ಈ ಒಂದು ಮಾಸ ನಮಗೆ ಕೊನೆಯಲ್ಲಿ ಧನುರ್ಮಾಸವನ್ನು ಕೊನೆಗೊಳ್ತಕ್ಕಂಥದ್ದು 14ನೇ ತಾರೀಕು ಮಧ್ಯಾಹ್ನ ಸರಿಸುಮಾರು 3:03. ಈ ಸಂದರ್ಭದಲ್ಲಿ ಸೂರ್ಯ 14ನೇ ತಾರೀಕು ಪ್ರವೇಶವನ್ನು ಮಕರ ರಾಶಿಗೆ ಮಾಡ್ತಾ ಇದ್ದಾನೆ. ಬುಧವಾರ 14. ಆ ಒಂದು ಸಂದರ್ಭ ನಮಗೆ ಸಂಕ್ರಮಣ ಪ್ರಾರಂಭ. ಸೂರ್ಯ ಯಾವಾಗ ಮಕರ ರಾಶಿ ಪ್ರವೇಶವನ್ನು ಮಾಡ್ತಾನೋ ಉತ್ತರಾಯಣ ಪುಣ್ಯಕಾಲ, ನಮ್ಮ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದೆಲ್ಲ ಸಹಿತವಾಗಿ 15ನೇ ತಾರೀಕು ಬಿದ್ದೋಯ್ತು, ಗುರುವಾರದ ದಿವಸ. ಸೂರ್ಯ ಸಂಕ್ರಮಣ, ಆ ಒಂದು ವಿಶೇಷವಾಗಿರ್ತಕ್ಕಂಥ ಚೈತನ್ಯ ಎಳ್ಳೆಣ್ಣೆ ಸ್ನಾನವನ್ನು ಮಾಡ್ತಕ್ಕಂಥದ್ದು. ಅದಕ್ಕೋಸ್ಕರ ಎಳ್ಳು ಬೆಲ್ಲವನ್ನು ತಿಂದು ಸವಿನುಡಿಗಳನ್ನು ಹಾಡು ಅಂತ ಹೇಳುತ್ತೆ. ನೋಡಿ, ಇದು ಈಗ ಚಳಿ ಜಾಸ್ತಿ ಆಗ್ತದೆ. ಈ ಚಳಿ ಜಾಸ್ತಿ ಆದಾಗ ದೇಹದಲ್ಲಿ ಇಮ್ಯುನಿಟಿ ಪವರ್ ಕಡಿಮೆ ಆಗ್ತಾ ಬರ್ತದೆ. ಇಮ್ಯುನಿಟಿ ಪವರ್ ಕಡಿಮೆ ಆದಾಗೆಲ್ಲ ಏನಂತೆ ರೋಗಗಳು ಉತ್ಪತ್ತಿ ಆಗ್ತದೆ. ಬೇಗ ಬಾಡಿ ನಮಗೆ ಆ ಒಂದು ಶಕ್ತಿಯುತವಾಗಿರೋದಿಲ್ಲ. ತುಂಬ ಚಳಿಯಿಂದ ಬೇಗ ರೋಗಗಳು ಬರ್ತಕ್ಕಂಥದ್ದು ಇರ್ತದೆ. ಯಾಕೆಂದರೆ ನಮಗೆ ಶೀತದ ಸ್ವಭಾವತಃ ಜಾಸ್ತಿ ಆದಾಗ ಸೂಕ್ಷ್ಮಾಣು ಜೀವಿಗಳು ಅಂತ ಏನು ಕರಿತೀವೋ ಅವೆಲ್ಲ ಸ್ವಲ್ಪ ಆ್ಯಕ್ಟಿವಿಟೀಸ್ ಜಾಸ್ತಿ ಆಗ್ತಾ ಬರ್ತದೆ. ಸೊ ಹಾಗಾಗಿ ಬಿಸಿಯ ತತ್ವಗಳು ಬೇಕು. ಯಾವಾಗ ನಮ್ಮ ಬಾಡಿ ಹೀಟ್ ಇರ್ತದೋ ಜಾಸ್ತಿ, ಆವಾಗ ಉಪಶಮನ, ಅಂದರೆ ಮೈಕ್ರೋ ಆರ್ಗಾನಿಸಮ್ಸ್ ಎಲ್ಲ, ಬ್ಯಾಕ್ಟೀರಿಯಾಸ್ ಎಲ್ಲ ಸತ್ತೋಗ್ತಕ್ಕಂಥದ್ದು ಇರ್ತದೆ. ನೋಡಿ, ಹಿರಿಯರು ಅಷ್ಟು ಸುಲಭವಾಗಿ ನಮಗೆ ಯಾವುದೇ ಆದಂಥ ಹಬ್ಬಗಳನ್ನು ಆಚರಣೆ ಮಾಡಬೇಕಾದ್ರೆ ಪ್ರತಿಯೊಂದನ್ನು ಕೂಡ ಇನ್ಕ್ಲೂಡ್ ಮಾಡಿಕೊಟ್ಟಿದ್ದಾರೆ. ಈ ಒಂದು ತತ್ವ ನೋಡಿ, ಎಳ್ಳು ಬೆಲ್ಲ, ಎಳ್ಳು ಕೂಡ ಆ ಒಂದು ತತ್ವವನ್ನು ಆಧಾರವನ್ನು ಮಾಡ್ತೇನೋ. ಯೂಶ್ವಲಿ ಹೀಟನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು. ಬೆಲ್ಲ ಸೂರ್ಯನ ತತ್ವವನ್ನು ಮಾಡ್ತಕ್ಕಂಥದ್ದು, ಅಂದರೆ ಸೂರ್ಯ ತತ್ವ ಹೀಟನ್ನು ಬಾಡಿ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು. ಎಳ್ಳು ಬೆಲ್ಲ ಕಷ್ಟ ಮತ್ತು ಸುಖಗಳ ಒಂದು ಸಮ್ಮಿಶ್ರಣ ಅಂತ ನೋಡಿದ್ವಿ. ಈ ಸಮ್ಮಿಶ್ರಣವನ್ನು ನಮಗೆ ಸವಿತಕ್ಕಂಥ ವಾರ. ಖಂಡಿತವಾಗಿ ಈ ಮಕರ ಸಂಕ್ರಾಂತಿ ಪ್ರತಿಯೊಬ್ಬ ಮನುಜನಿಗೆ ಹೊಸತನವನ್ನು ತರುತ್ತೆ. ಕಷ್ಟ ನಷ್ಟಗಳನ್ನು ಹೇಗೆ ಪರಿಹರಿಸ್ಕೋಬೇಕು, ನಿಗ್ರಹಿಸ್ಕೋಬೇಕು ಅಂತಕ್ಕಂಥದ್ದನ್ನು ಸೂರ್ಯ ದೇವ ತತ್ತಾನೆ. ನೋಡಿ, ಸೂರ್ಯನ ತತ್ವ ಭಾಳ ಮುಖ್ಯವಾಗಿ ನಾವು ನೋಡಬೇಕಾಗುತ್ತೆ. ಪ್ರತಿದಿನ ಎವ್ರಿ ಟೈಮ್ ಅವನ ಕರ್ತವ್ಯವನ್ನು ಸೂರ್ಯ ಮಾಡೇ ಮಾಡ್ತಾನೆ. ಬೆಳಗ್ಗೆ ಹುಟ್ಟಿದ್ದು ಮತ್ತು ಸಾಯಂಕಾಲ ಮುಳುಗೋದು, ಬೆಳಗ್ಗೆ ಹುಟ್ಟೋದು, ಸಾಯಂಕಾಲ ಮಳೆ, ಚಳಿ, ಗಾಳಿ, ಮೋಡ, ಗ್ರಹಣ ಎಕ್ಸೆಟ್ರಾ ಏನಾದರೂ ಇರಲಿ. ಅದಕ್ಕೋಸ್ಕರ ಸೂರ್ಯ ಪಿತೃ. ಅದಕ್ಕೋಸ್ಕರ ಉದ್ಯೋಗಂ ಪುರುಷ ಲಕ್ಷಣಂ, ಪಿತೃ ಸಮಾನರಾಗಿರ್ತಕ್ಕಂಥದ್ದು. ಅದರಿಗೆ ಯಾವಾಗಲೂ ಪುರುಷನಿಗೆ ಉದ್ಯೋಗ ಇರಲಿ, ತನ್ನ ಜಾಗೃತಿಯನ್ನು ಮೂಡಿಸ್ಕೊಳ್ಳಿ, ಅವೇರ್ನೆಸ್ಸನ್ನು ಮೂಡಿಸ್ಕೊಳ್ಳಿ, ತನ್ನ ಫ್ಯಾಮಿಲಿ ಪ್ರೊಟೆಕ್ಷನ್ಸ್ ಆಗಲಿ, ದೇಶವನ್ನು ಪ್ರೊಟೆಕ್ಟ್ ಮಾಡಲಿ ಅಂತಕ್ಕಂಥ ಸೂರ್ಯನ ತತ್ವ. ನಮಗಿವತ್ತು ಕಣ್ಣಿಗೆ ಕಾಣ್ತಕ್ಕಂಥ ಏಕೈಕ ಗ್ರಹಗಳು ಸೂರ್ಯ ಚಂದ್ರ ಗ್ರಹಗಳು. ಇವನ್ನು ಆರಾಧನೆಯನ್ನು ಇಟ್ಕೋಬೇಕು ಜೀವನದಲ್ಲಿ. ಇದನ್ನು ನಾವು ಅಳವಡಿಕೆಯನ್ನು ಮಾಡ್ಕೊಳ್ಳೋದು ಅಷ್ಟೇ ಸತ್ಯ. ಸೂರ್ಯನ ತತ್ವವನ್ನು ಯಾರು ಅಳವಡಿಕೆ ಮಾಡಿಕೊಳ್ತಾರೋ ಜೀವನದಲ್ಲಿ, ಖಂಡಿತವಾಗಿ ಅವನ ಜೀವನ ಬಹಳ ಬಹಳ ಚೆನ್ನಾಗಿರ್ತದೆ.
ಇದು ಸತ್ಯ. ನಾವು ಯಾವಾಗಲೂ ಕೂಡ ಒಂದೇ ರೀತಿಯಾದಂಥ ಪ್ಯಾಟ್ರನ್ ಲೈಫನ್ನು ಇಟ್ಕೊಳ್ಳೋದಲ್ಲ. ಬದಲಾವಣೆ ಜಗದ ನಿಯಮವಾಗಿರೋದ್ರಿಂದ ಖಂಡಿತವಾಗಿ ನಮ್ಮಲ್ಲಿ ಒಳ್ಳೆಯತನವನ್ನು ಕಲ್ತ್ಕೊಳ್ಳೋಣ. ಕೃಷ್ಣ ಪರಮಾತ್ಮ ಕಲಿಯುಗದಲ್ಲಿ ಹೊಸತನವನ್ನು ಕಲಿಬೇಕು ಅಂತಕ್ಕಂಥದ್ದು ಇರ್ತದೆ. ಯಾವಾಗ ನಾವು ಒಳ್ಳೆಯದನ್ನು ಕಲಿತಾ ಹೋಗ್ತೀವೋ ನಿಜವಾಗ್ಲೂ ನಮ್ಮ ದೇಶ ಒಂದು ಸುಭೀಕ್ಷವಾಗಿ ಸತ್ಯಯುಗ ಪ್ರಾರಂಭವಾಗೋದ್ರಲ್ಲಿ ಯಾವುದೇ ಆದಂಥ ಅನುಮಾನವಿಲ್ಲ. ಖಂಡಿತವಾಗಿ ಇವೆಲ್ಲ ನಮ್ಮ ಮನುಜರಾಗ್ತಾ ಬರಬೇಕಾಗ್ತದೆ. ಈ ಒಂದು ನಿಟ್ಟಿನಲ್ಲಿ ನೋಡೋದಾದರೆ ಈ ಸಂಕ್ರಾಂತಿಯ ವಾರದ ಭವಿಷ್ಯ ಅಂತಕ್ಕಂಥದ್ದು ನಾವು ನೋಡಬೇಕಾಗುತ್ತೆ. ಚಂದ್ರ ತುಲಾರಾಶಿಯಿಂದ ಧನುರಾಶಿವರೆಗೆ ಸಂಚಾರ, ಅಲ್ಲಿ ಬರ್ತಕ್ಕಂಥ ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರ, ಅನುರಾಧ, ಜ್ಯೇಷ್ಠ, ಹಾಗೆ ಮೂಲ, ಪೂರ್ವಾಷಾಢ ನಕ್ಷತ್ರದಲ್ಲಿ ಈ ಒಂದು ವಾರವನ್ನು ಕೊನೆಗೊಳಿಸ್ತಾ ಇದ್ದಾನೆ. ಮುಖ್ಯವಾಗಿ 14ನೇ ತಾರೀಕು ಸಾಯಂಕಾಲ ಸೂರ್ಯ ಧನುರಾಶಿಯಿಂದ ಮಕರ ರಾಶಿ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ 12ನೇ ತಾರೀಕು ಶುಕ್ರ ಕೂಡ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಹಾಗೆ 16ನೇ ತಾರೀಕು ಮಂಗಳ ಸಹಿತವಾಗಿ ಉಚ್ಚ ರಾಶಿಗೆ ಹೋಗ್ತಾ ಇದ್ದಾರೆ. 17ನೇ ತಾರೀಕು ಬುಧ ಸಹಿತವಾಗಿ ಮಕರ ರಾಶಿ. ನೋಡಿ, ಶುಕ್ರ, ಮಂಗಳ ಹಾಗೆ ಬುಧ ಇವರೆಲ್ಲ ಕೂಡ ಅಸ್ತಂಗತ ಅಂತ ನೋಡಿದ್ವಿ. ಅಸ್ತಂಗತ ಅಂದರೆ ಸೂರ್ಯನಿಂದ ದಹನಕ್ಕೊಳಗಾಗಿರ್ತಕ್ಕಂಥದ್ದು. ದ ಪವರ್ ಆಫ್ 10th ಹೌಸ್ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ 10ರ ಸ್ಥಾನದಲ್ಲಿ ಅಂದರೆ ಮಕರ ರಾಶಿ 10ರ ಸ್ಥಾನ ಕಾಲಪುರುಷ ಕುಂಡಲಿಯಲ್ಲಿ ನೋಡಿದಾಗ ಸೂರ್ಯ ಇವರೆಲ್ಲರನ್ನು ಸುಟ್ಟಾಕಿದ್ದಾನೆ. ಇದರ ತತ್ವ ಯಾವ್ಯಾವ ಒಂದು ಅಂಶಗಳು ಕಡಿಮೆ ಆಗುತ್ತೆ, ಅದಕ್ಕೋಸ್ಕರ ಶುಭ ಕಾರ್ಯಗಳು ಸ್ವಲ್ಪ ನಿಷಿದ್ಧವನ್ನು ಮಾಡಿದ್ರು. ಶುಕ್ರ ಅಸ್ತಂಗತನಾಗಿರೋದ್ರಿಂದ ಸೂರ್ಯನ ಬಲ ಜಾಸ್ತಿ ಆಯಿತು. ಹಾಗಾಗಿ ಕೆಲವೊಂದು ಮಾಡರೇಟ್ ಅಂದರೆ ಮಧ್ಯಮಾವಧಿಯ ಮುಹೂರ್ತ ಭಾಗ ಅಂತ ನೋಡ್ಬೋದು. ಅಲ್ಲಿ ಕುಜ ಉಚ್ಚನಾದ. ನಾವು 3 ಗ್ರಹಗಳನ್ನು ನೋಡಬೇಕಾಗುತ್ತೆ. ಸೂರ್ಯ, ಗುರು ಮತ್ತು ಶುಕ್ರ, ಈ 3 ಗ್ರಹಗಳು ತ್ರಿಗ್ರಹ ಬಲ ಯೋಗ ಅಂತ ನೋಡಿದ್ವಿ. ಈ ತ್ರಿಗ್ರಹ ಬಲ ಯೋಗ ಮುಹೂರ್ತ ಭಾಗದಲ್ಲಿ ನೋಡ್ತಕ್ಕಂಥದ್ದು. ಯಾವಾಗ ಇವು ಅಸ್ತಂಗತನಾಗಿದ್ದಾನೋ, ಗುರು ಕೂಡ ವಕ್ರನಾಗಿದ್ದಾನೆ, ಹಾಗೆ ಶುಕ್ರ ಕೂಡ ಅಸ್ತಂಗತನಾಗಿದ್ದಾನೆ, ಸೂರ್ಯ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಮಧ್ಯಮಾವಧಿಯ ಫಲಗಳನ್ನು ನೋಡಿದಾಗ ಅದಷ್ಟು ಮಧ್ಯಮಾವಧಿ ಇರ್ತಕ್ಕಂಥದ್ದು ಇರ್ತದೆ. ಹಾಗೆ ಯಥಾಸ್ಥಿತವಾಗಿ ರಾಹು ಕುಂಭರಾಶಿ, ಶನಿ ಮೀನರಾಶಿ, ಗುರು ವಕ್ರನಾಗಿ ಮಿಥುನ ರಾಶಿ, ಕೇತು ಸಿಂಹರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಯಾರಿಗೆ ಯಾವ ಫಲ ನೋಡಬೇಕಾಗುತ್ತೆ? ಮೊದಲು ಮೇಷರಾಶಿಯವರ ಫಲವನ್ನು ನೋಡೋಣ. ನೋಡಿ, ಮೇಷರಾಶಿಯವರಿಗೆ ಎಲ್ಲವನ್ನ ಗೆಲ್ಲುವ ಹಾಗೆ ಅಧಿಕಾರದ ಮನೋಭಾವ, ಹೆಸರು ಕೀರ್ತಿ, ಪ್ರತಿಷ್ಠೆ ಇವೆಲ್ಲವೂ ಕೂಡ ನಿಮಗೆ ತಟ್ಟೆಯಲ್ಲಿದೆ. ಅದನ್ನು ಬಡಿಸ್ಕೊಂಡು ಅಂದರೆ ತಟ್ಟೆಯಲ್ಲಿರ್ತಕ್ಕಂಥದ್ದನ್ನು ನಾವು ತಿನ್ನಬೇಕು. ಅಂದರೆ ಅರ್ಥಾತ್ ನಿಮಗೆ ಕುಜನ ತತ್ವ, ಕುಜ ಅಸ್ತಂಗತನಾಗಿದ್ದಾನೆ, ಅಂದರೆ ಶಕ್ತಿ ಕಡಿಮೆ ಇದೆ, ದಶಮ ಸ್ಥಾನಕ್ಕೆ ಪದಾರ್ಪಣೆಯನ್ನು ಮಾಡ್ತಾ ಇದ್ದಾನೆ. ಮೇಷರಾಶಿಯವರಿಗೆ ಉಚ್ಚ ಸ್ಥಾನಕ್ಕೆ ಹೋದಾಗ ಅಲ್ಲಿ ಒಂದು ಬಲ, ಕೇಂದ್ರ ಬಲ ಅಂತ ನೋಡಿದ್ವಿ. 8ರ ಅಧಿಪತ್ಯ ಆಗಿರ್ತಕ್ಕಂಥದ್ದು ದಶಮದಲ್ಲಿದ್ದಾಗ ಮ್ಯಾಕ್ಸಿಮಮ್ ಒಂದು ಬಲ ಇರ್ತದೆ. ಆ ಬಲವನ್ನು ಸೂರ್ಯ ಕಸಿದಾಗ ನಿಮಗೆ ಅಧಿಕಾರದ ಮನೋಭಾವವಿದ್ದರೂ ಇಲ್ಲದ ಹಾಗೆ ವರ್ತನೆಯನ್ನು ಮಾಡ್ತಕ್ಕಂಥದ್ದು ಇರ್ತದೆ. ಅಷ್ಟಮ ಸ್ಥಾನ, ದಶಮ ಸ್ಥಾನದಲ್ಲಿ ಅಸ್ತಂಗತನಾಗಾದಾಗ ತಂದೆಯ ಹಣದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರಾಗ್ಬೋದು ಅಥವಾ ಕೊಡ್ತಕ್ಕಂಥದ್ದು ಕಡಿಮೆ ಆಗ್ಬೋದು. ಆ ವಿಚಾರದಲ್ಲಿ ನೋಡಬೇಕಾಗುತ್ತೆ. ಅಧಿಕಾರದ ಮನೋಭಾವತೆ, ಸ್ವಲ್ಪ ಎಫರ್ಟ್ ಈಸ್ ಮೋರ್ ಇಂಪಾರ್ಟೆಂಟ್. ಆದರೆ ಉಚ್ಚನಾಗಿರೋದ್ರಿಂದ ಅಲ್ಲಿ ಸ್ವಲ್ಪ ಕುಜನ ಒಂದು ತತ್ವ ಬಹಳ ಮುಖ್ಯವಾಗ್ತದೆ. ಸೂರ್ಯನ ಒಂದು ತತ್ವ ನೋಡಿ, 5ರ ಅಧಿಪತಿ ಆಗಿರ್ತಕ್ಕಂಥ ಸೂರ್ಯನ ಜೊತೆಯಲ್ಲಿ ಕೂತಿದ್ದಾನೆ. ಒಂದು ರೀತಿಯಾಗಿ ರಾಜಯೋಗದ ಕಾಲ ಮೇಷರಾಶಿ, ಮೇಷಲಗ್ನದವ್ರಿಗೆ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥದ್ದಿರುತ್ತೆ. ಚಂದ್ರ ನೋಡಿ, ಈ ನಕ್ಷತ್ರ ಸ್ವಾತಿ ನಕ್ಷತ್ರದಲ್ಲಿ ಅದು ಹೋಗ್ಬೇಕಾದ್ರೂ ಲಾಭವನ್ನು ತಂದುಕೊಡುತ್ತೆ. ತದನಂತರ ಗುರುವಿನ ನಕ್ಷತ್ರದಲ್ಲಿ ಮೋರ್ ಎಫರ್ಟ್ ದ್ಯಾನ್ ಸಕ್ಸಸ್. ತದನಂತರದಲ್ಲಿ ಶನಿಯ ನಕ್ಷತ್ರ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಅಂದರೆ ನಷ್ಟವನ್ನು ತರ್ತಕ್ಕಂಥ ಇರ್ತದೆ. ತದನಂತರದಲ್ಲಿ ಬುಧನ ನಕ್ಷತ್ರ ಲಾಭಕ್ಕೆ, ದಶಮಕ್ಕೆ ಬರ್ತಾ ಇದ್ದಾನೆ ಬುಧ ಸಹಿತವಾಗಿ. ಈಗ 9ರಲ್ಲಿ 3 ಮತ್ತು 6ರ ಅಧಿಪತಿ 9ರಲ್ಲಿ ಅಸ್ತಂಗತ. ಹಾಗೆ
ಜೊತೆಗೆ ಮೂಲಾ ನಕ್ಷತ್ರದಲ್ಲಿ ಹಾದು ಹೋಗ್ತಕ್ಕಂಥದ್ದು ಇರ್ತದೆ. ಮೂಲಾ ನಕ್ಷತ್ರ ಪಂಚಮ ಸ್ಥಾನದಲ್ಲಿ ಕೂತಿದ್ದಾನೆ. ಅದೇ ರೀತಿಯಾಗಿ ಶುಕ್ರನ ನಕ್ಷತ್ರದಲ್ಲಿ ಹಾದು ಹೋಗ್ತದೆ. ಇವೆಲ್ಲವನ್ನು ನಾವು ಮೇಷರಾಶಿಯವ್ರಿಗೆ ಇನ್ಕ್ಲೂಡ್ ಮಾಡಿದಾಗ ಮೇಷರಾಶಿಯವ್ರಿಗೆ ಎಲ್ಲವೂ ಇದ್ದು ಅನುಭವಿಸೋದಕ್ಕೆ ಸ್ವಲ್ಪ ಶಕ್ತಿ ಬೇಕಾಗುತ್ತೆ, ಎಫರ್ಟ್ ಬೇಕಾಗುತ್ತೆ, ಸೋಂಬೇರಿತನವನ್ನು ಬಿಡಬೇಕಾಗ್ತದೆ. ಯಾವುದೇ ಈಸಿಯಾಗಿ ಸಿಗೋದಿಲ್ಲ ಈ ವಾರದಲ್ಲಿ. ಆ ಈಸಿಯಾಗಿ ಮಾಡಬೇಕಾ, ಮೋರ್ ಎಫರ್ಟ್ ಹಾಕಬೇಕಾಗುತ್ತೆ. ಇದು ಅಷ್ಟು ಸತ್ಯ. ಹೆಸರು, ಕೀರ್ತಿ, ಪ್ರತಿಷ್ಠೆ, ಯಾಕೆಂದರೆ ದಶಮದಲ್ಲಿ ಕೇಂದ್ರದಲ್ಲಿ ಗ್ರಹಗಳ ಸ್ಥಿತಿಗತಿಗಳನ್ನು ವಿಶೇಷವಾಗಿ ನೋಡಿದಾಗ ಕೇಂದ್ರ ಮೋಸ್ಟ್ ಪವರ್ಫುಲ್ ಹಣಕಾಸು ವಿಭಾಗ, ಹಾಗೆ ಅಧಿಕಾರದ ಒಂದು ರಾಜಕೀಯ ವಿಚಾರ, ಹಾಗೆ ಕೆಲಸದಲ್ಲಿ ಉನ್ನತ ಹುದ್ದೆ ಅಲಂಕಾರ, ಆರೋಗ್ಯದ ವಿಚಾರ ಎಲ್ಲವನ್ನ ದಶಮ ಸ್ಥಾನದಲ್ಲಿ ನಾವು ನೋಡಿದಾಗ ಗ್ರಹಗಳ ಚತುರ್ಗ್ರಹ ಭರಯೋಗ ಇವೆಲ್ಲ ಕೂಡ ಅತ್ಯಂತ ಶುಭವನ್ನು ಕೊಡ್ತಕ್ಕಂಥದ್ದು ಮೇಷರಾಶಿಯವರಿಗೆ. ಸಂಕ್ರಾಂತಿ ಆದ ನಂತರ ಶುಭ ಫಲ ಪ್ರಾಪ್ತಿ, ಭಾಗ್ಯಸ್ಥಾನದಲ್ಲಿ ಗ್ರಹಗಳು ಜಾಸ್ತಿ ಆದಾಗಲೂ ಕೂಡ ನಿಮಗೆ ಇದ್ದಕ್ಕಿದ್ದಾಗೆ ಅಭಿವೃದ್ಧಿ ಆಗ್ತಕ್ಕಂಥದ್ದು ಇರ್ತದೆ. ನಾನು ಪ್ರತಿ ಬಾರಿ ಹೇಳ್ತಕ್ಕಂಥದ್ದು ಮೇಷರಾಶಿಯವರಿಗೆ ಶಿವನ ಆರಾಧನೆ ಬಹಳ ಮುಖ್ಯವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಭಾಳ ಮುಖ್ಯವಾಗಿ ಶಿವನ ಆರಾಧನೆಯನ್ನು ಮಾಡಿಕೊಟ್ಬಿಟ್ಟು ಬನ್ನಿ, ಖಂಡಿತವಾಗಿ ಶುಭವಾಗ್ತದೆ. ಈ ವಾರ ನಿಮಗೆ ಅತ್ಯಂತ ಶುಭವಾಗಿರ್ತಕ್ಕಂಥ ವಾರವಾಗಿ ಪರಿಣಾಮವನ್ನು ಬೀರುತ್ತೆ. ಹಾಗೆ ಸ್ನಾನ ಮಾಡ್ತಕ್ಕಂಥ ನೀರಿಗೆ ಯಾರ್ಯಾರು ಮೇಷರಾಶಿಯಲ್ಲಿದ್ದೀರೋ ಒಳ್ಳೆಯ ಕೆಂಪು ಚಂದನವನ್ನು ಹಾಕ್ಕೊಂಡು ಸ್ನಾನವನ್ನು ಮಾಡಿ. 3 ಚಿಟಿಕೆಯಷ್ಟು ಸದಾ ಮೇಷರಾಶಿಯವರು ಓಂ ಅಂ ಅಂಗಾರಕಾಯ ನಮಃ, ಓಂ ಅಂ ಅಂಗಾರಕಾಯ ನಮಃ ಈ ಮಂತ್ರವನ್ನು ಜಪವನ್ನು ಮಾಡಿ. ಇಲ್ಲಿಂದ ಮ್ಯಾಕ್ಸಿಮಮ್ ನಿಮಗೆ ಒಂದು ಶಕ್ತಿಯುತವಾಗಿರ್ತಕ್ಕಂಥ ಸ್ಥಾನಗಳು ಲಭ್ಯವಾಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಹಾಗೆ ವೃಷಭರಾಶಿಯವರಿಗೆ ಈ ವಾರದ ಫಲ ಹೇಗಿರುತ್ತೆ ನೋಡಿ. ಈ ವಾರದಲ್ಲಿ ಅಷ್ಟಮದಲ್ಲಿ ಗ್ರಹಗಳಿತ್ತು, ಚಿಂತೆ, ನೋವು, ಇದಕ್ಕಿದ್ದಾಗೆ ಬರ್ತಕ್ಕಂಥ ಸಮಸ್ಯೆಗಳು ಅಥವಾ ಕೆಲವೊಂದು ವಿಚಾರಗಳಲ್ಲಿ ವಿಳಂಬತೆ ಅಂತ ನೋಡಿದ್ವಿ. ಶುಕ್ರ ಕೂಡ ಅಸ್ತಂಗತನಾಗಿದ್ದಾನೆ. ಕಾರ್ಯಗಳಲ್ಲಿ ಭಂಗಗಳಿತ್ತು. 1 ಅಧಿಪತಿ ಶತ್ರು ಭಯ ಕಾಡ್ತಾ ಇತ್ತು. ಆದರೆ ಸ್ವಲ್ಪ ಬದಲಾವಣೆ ಸಿಗ್ತಕ್ಕಂಥದ್ದಿರ್ತದೆ. ಈ 14ರ ನಂತರ ನಿಮಗೆ ಶುಭ ಕಾರ್ಯಗಳು ಅಂದರೆ ನಿಮಗೆ ಸ್ವಲ್ಪ ಬದಲಾವಣೆ ಕಾರ್ಯಗಳು, ಕೆಲಸದಲ್ಲಿ ಬದಲಾವಣೆ, ಹಾಗೆ ಸ್ವಲ್ಪ ಇದಕ್ಕಿದ್ದಾಗೆ ಧನಾಗಮಗಳು ಬರ್ತಕ್ಕಂಥದ್ದು, ಯಾವುದಾದ್ರೂ ಒಂದು ಮುಖೇನ ನಿಮಗೆ ಶುಭವಾಗ್ತಕ್ಕಂಥದ್ದು ಜಾಸ್ತಿ ತೋರ್ತದೆ. ಮುಖ್ಯವಾಗಿರ್ತಕ್ಕಂಥದ್ದು ನಿಮಗೆ ಏನಾದರೂ ವಿದೇಶ ಪ್ರಯಾಣ, ವಿದೇಶದಲ್ಲಿ ಕೆಲಸ, ಈ ವಿಚಾರದಲ್ಲಿ ಬಹಳಷ್ಟು ಶುಭವನ್ನು ತರ್ತದೆ. ಮ್ಯಾಕ್ಸಿಮಮ್ 9 ಸ್ವಲ್ಪ ಪ್ರಯತ್ನದಿಂದ ಹೈಯರ್ ಎಜುಕೇಷನ್ ಮಾಡ್ತಾ ಇದ್ದಾರೆ ವೃಷಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಹೈಯರ್ ಎಜುಕೇಷನ್ಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡ್ತದೆ. ಮೇಲಾಗಿ ರಾಹು ಮತ್ತು ಶನಿ ಎರಡೂ ಕೂಡ ಏಕಾದಶ ಭಾವದ ಫಲಗಳನ್ನು ಕೊಡೋದ್ರಿಂದ ಇದು ಒಂದು ಮೇಷರಾಶಿಯವರಿಗೆ, ವೃಷಭರಾಶಿಯವರಿಗೆ ಈ ವಾರ ವರದಾನವಾಗಿ ಪರಿಣಾಮವನ್ನು ಬೀರ್ತದೆ. ಅನೇಕ ಕೆಲಸ ಕಾರ್ಯಗಳು ಸ್ಥಗಿತದಲ್ಲಿದ್ದು ಅಥವಾ ಕಾರ್ಯದಲ್ಲಿ ವಿಳಂಬವಾಗ್ತಾ ಇದ್ದಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ ಅವೆಲ್ಲ ಸ್ವಲ್ಪ ಮಟ್ಟಿಗೆ ಒಂದು ಜಾಸ್ತಿ ಫಲಗಳನ್ನು ಅಂದರೆ ಬೇಗ ಗ್ರೋತನ್ನು ಕೊಡ್ತಕ್ಕಂಥದ್ದು ತೋರಿಸ್ತದೆ. ಯಾರ್ಯಾರು ವೃಷಭರಾಶಿಯಲ್ಲಿದ್ದೀರೋ ಆದಷ್ಟು ಸುಮ್ಮನೆ ಸೋಂಬೇರಿತನದಿಂದ ಕೂತ್ಕೋಬೇಡಿ. ಸಾಧ್ಯವಾದಷ್ಟು ಕೂಡ ಕಾರ್ಯಪ್ರವೃತ್ತಿ ಆಗ್ತಕ್ಕಂಥದ್ದನ್ನು ಬೆಳೆಸ್ಕೊಳ್ಳಿ. ಮ್ಯಾಕ್ಸಿಮಮ್ ಈ ವಾರ ನಿಮಗೆ ಶುಭವನ್ನು ಕೊಡುತ್ತೆ. ಸಂಕ್ರಾಂತಿಯ ಫಲಗಳು ಕೂಡ ಶುಭವನ್ನು ತರ್ತಕ್ಕಂಥದ್ದು ಇರ್ತದೆ. 4ರ ಅಧಿಪತಿ 9ರ ಸ್ಥಾನಕ್ಕೆ ಪದಾರ್ಪಣೆಯನ್ನು ಮಾಡ್ತದೆ. ಅವಾಗಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯ ಆಗುತ್ತೆ. 12ರ ಅಧಿಪತಿ ಉಚ್ಚಸ್ಥಾನ, ಸಪ್ತಮಾಧಿಪತಿ ಉಚ್ಚಸ್ಥಾನ, ಒಂದು ರೀತಿಯಾಗಿ ಶುಭ ಇದ್ದಕ್ಕಿದ್ದಾಗೆ ಅಭಿವೃದ್ಧಿ ಆಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ. ಆದರೆ ಶಿವನ ಆರಾಧನೆ ಇನ್ನಷ್ಟು ಶುಭ ಫಲಗಳ ಪ್ರಾಪ್ತಿ ಆಗ್ತಕ್ಕಂಥದ್ದು ಇರ್ತದೆ. ಸಾಧ್ಯವಾದಷ್ಟು ವೃಷಭರಾಶಿಯಲ್ಲಿರ್ತಕ್ಕಂಥವರು ಸಂಕ್ರಾಂತಿ ದಿನ ಶಿವನಿಗೆ ಅಭಿಷೇಕ, ಹಾಗೆ ಗೋಧಿಯ ಪಾಯಸ, ಪೊಂಗಲ್ ಅಂತ ಕರೆದ್ವಿ, ಖಾದ್ಯ, ಬೆಲ್ಲದಿಂದ ಮಾಡಿರ್ತಕ್ಕಂಥ ಖಾದ್ಯಗಳನ್ನು ನೈವೇದ್ಯದ ರೂಪದಲ್ಲಿ ಶಿವನಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಯೂಶ್ವಲಿ ನಿಮ್ಮ ಕಾರ್ಯದಲ್ಲಿ ವಿಳಂಬತೆ ಇರತಕ್ಕಂಥದ್ದು ಮುನ್ನಡೆ ಆಗ್ತಕ್ಕಂಥದ್ದು ಇರ್ತದೆ. ಶಿವನ ಮಂತ್ರ ಇಡೀ ವಾರದಲ್ಲಿ ಶಿವನ ಅಷ್ಟೋತ್ತರಿ ಮಂತ್ರಗಳನ್ನು ಪಠಣೆ ಮಾಡ್ತಾ ಬಂದರೆ ಇನ್ನಷ್ಟು ಶುಭಫಲ ಪ್ರಾಪ್ತಿ ಆಗೋದ್ರೆ ಎರಡು ಮಾತಿಲ್ಲ. ಮಿಥುನ ರಾಶಿ ನೋಡಿ, ಮಿಥುನ ರಾಶಿಯವರಿಗೆ
ಬುಧಾಸ್ತಂಗತ, ಆರೋಗ್ಯದಲ್ಲಿ ಸಮಸ್ಯೆ. ಹಾಗೆ ನೋಡಿ, ವಿಶೇಷವಾಗಿ ಮಿಥುನ ರಾಶಿ ವಿಚಾರಕ್ಕೆ ಬಂದಾಗ ಅಧಿಕಾರದ ಮನೋಭಾವತೆ ಇರ್ತದೆ, ಜನಾನುರಾಗಿ ಆಗ್ತಕ್ಕಂಥದ್ದು ಇರ್ತದೆ. ಹಾಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು, ಸ್ವಲ್ಪ ದಾಂಪತ್ಯದಲ್ಲಿ ವಿರಸಗಳು, ಇವೆಲ್ಲ ನಾವು ನೋಡ್ತಾ ಇದ್ವಿ. ಬಟ್ ಈ ವಾರ ನೋಡಿ, ಗ್ರಹಗಳು ಅಷ್ಟಮ ಸ್ಥಾನಕ್ಕೆ ಹೋಗ್ತದೆ. ಈ ಅಷ್ಟಮ ಸ್ಥಾನದ ಫಲ, ಲಗ್ನಾಧಿಪತಿ ಕೊನೆಯಲ್ಲಿ 17ನೇ ತಾರೀಕು ಕೂಡ ಬುಧ ಸಂಕ್ರಮಣ, ಮಕರ ರಾಶಿಗೆ ಸಂಕ್ರಮಣ ಆಗ್ತದೆ. ತೃತೀಯಾಧಿಪತಿ ಅಷ್ಟಮ ಸ್ಥಾನ, ವಾದ ವಿವಾದಗಳಲ್ಲಿ ತೊಡಗಬೇಡಿ. ಹಾಗೆ 12ರ ಅಷ್ಟಮ ಸ್ಥಾನ, ಹಣಕಾಸಿನ ಸಮಸ್ಯೆ, ಹಾಗೆ ಕೆಲಸದಲ್ಲಿ ಸಮಸ್ಯೆ, ಹಾಗೆ ದಾಂಪತ್ಯದಲ್ಲಿ ಕಲಹ ಇವೆಲ್ಲ ಮಿಥುನ ರಾಶಿಯವರಿಗೆ ತೋರಿಸ್ತದೆ. ಸ್ವಲ್ಪ ಪೆಟ್ಟು ಬೀಳ್ತಕ್ಕಂಥ ಸಂದರ್ಭನೂ ಕೂಡ ನೋಡ್ತಿದ್ವಿ. ಸ್ವಲ್ಪ ಜಾಗರೂಕರಾಗಿರಬೇಕು. ಕೆಟ್ಟದ್ದ ಅಂತ ಪ್ರಶ್ನೆಯೇ ಬರೋಲ್ಲ ಇಲ್ಲಿ. ನಮಗೆ ಹಣೆ ಬರವನ್ನು ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ. ನಾವು ಜಾಗರೂಕತೆ ಇರ್ತಕ್ಕಂಥದ್ದಷ್ಟೇ ನಮ್ಮ ಒಂದು ಶಕ್ತಿ. ಆ ದೇವರ ಮಂತ್ರಗಳು ಆಧ್ಯಾತ್ಮಿಕತೆಗೆ ಹೆಚ್ಚು ಒಲವನ್ನು ಕೊಡ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ನೋಡಿ, ಇಲ್ಲಿ ಅಷ್ಟಮ ಸ್ಥಾನದಲ್ಲಿ ತೃತೀಯಾಧಿಪತಿ ಅಷ್ಟಮ ಸ್ಥಾನ, ಒಂದೊಂದಾಗಿ ಗ್ರಹಗಳು. ಶುಕ್ರನು ಕೂಡ ಅಷ್ಟಮ ಸ್ಥಾನದ ಕೊಡುತ್ತೆ. 5, 8, 12ರ ಫಲ. 11ರ ಅಧಿಪತಿ ಸಹಿತವಾಗಿ ಅಷ್ಟಮ ಸ್ಥಾನಕ್ಕೆ ಹೋಗ್ತದೆ. 6 ಮತ್ತು 11ರ ಅಧಿಪತಿ. ಸ್ವಲ್ಪ ಕುಜ ನಿಮಗೆ ಫೇವರಬಲ್. ವಾದ ವಿವಾದಗಳಲ್ಲಿ ಗೆಲ್ಲಬಹುದು, ಶತ್ರುವಿನ ಜಯವನ್ನು ಸಾಧಿಸಬಹುದು. ಸಾಲದ ವಿಚಾರದಲ್ಲಿ ಸ್ವಲ್ಪ ಕಿರುಕುಳಗಳಿದ್ದರೂ ಕೂಡ ಧೈರ್ಯದಿಂದ ಫೇಸ್ ಮಾಡ್ಬೋದು. ಹನರ್ಡ್ ಮನಿಯನ್ನು ತಂದುಕೊಡ್ತಕ್ಕಂಥದ್ದು, ಅದೇ ಶತ್ರುಗಳಿಂದ, ಅದೇ ಕೆಲಸಗಳಿಂದ ಹನರ್ಡ್ ಮನಿ ಬರ್ತಕ್ಕಂಥದ್ದು ಇರ್ತದೆ ನಿಮ್ಮ ಪಿತೃಪಾತ್ರರಿಂದ. ಬಟ್ ಒನ್ ಥಿಂಗ್, ಮಿಥುನ ರಾಶಿಯವ್ರಿಗೆ ನನ್ನ ಕಿವಿ ಮಾತು, ದುಡುಕಿ ನಿರ್ಧಾರಗಳು ನಿಮ್ಮ ಬಾಳಿಗೆ ಸಮಸ್ಯೆಯನ್ನು ತರ್ತದೆ. ಆಲೋಚನೆಯನ್ನು ಮಾಡಿ. 9ರ ಸ್ಥಾನದ ಅಧಿಪತಿ ದಶಮ ಸ್ಥಾನ, ನಂಬಿಕೆ ಬಹಳ ಮುಖ್ಯ. ಯಾವುದೋ ವಿಚಾರಕ್ಕೋಸ್ಕರ ನೀವು ಅನ್ನೆಸಸರಿಯಾಗಿ ಅಪನಂಬಿಕೆಯನ್ನು ಒಬ್ಬ ವ್ಯಕ್ತಿ ಮೇಲೆ ಮಾಡಿಕೊಂಡ್ರೆ ಸ್ವಲ್ಪ ಕಷ್ಟ ಸಾಧ್ಯ. 9ರಲ್ಲಿ ಯಾರಿದ್ದಾರೆ? ರಾಹು ಇದ್ದಾರೆ. ನಿಮ್ಮ ಆಲೋಚನೆಗಳು ಜೆನ್ಯೂನಿಟಿ ಇರಬೇಕು. ದುಡುಕಿನ ನಿರ್ಧಾರಗಳು ಮಿಥುನ ರಾಶಿಯವರಿಗೆ ಸ್ವಲ್ಪ ಅಶುಭ ಫಲವನ್ನು ಈ ವಾರದಲ್ಲಿ ತರೋದ್ರಿಂದ ಜಾಗರೂಕತೆ ಈಸ್ ಮೋರ್ ಇಂಪಾರ್ಟೆಂಟ್. ಆದರೆ ಎಲ್ಲದೂ ಕೆಟ್ಟದ್ದೇ ಆಗ್ತದೆ ಅಂತಕ್ಕಂಥದ್ಕಿಂತ ಭೂಮಿ ಖರೀದಿ ವಿಚಾರಗಳಿಗೆ ಶುಭವನ್ನು ತರ್ತದೆ. ಹಾಗೆ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಗಳಲ್ಲಿ ಹೆಚ್ಚಿನ ಲಾಭವನ್ನು ತರ್ತದೆ. ಇದ್ದಕ್ಕಿದ್ದಾಗೆ ಧನಾಗಮ ಅಂತ ಕರೆದ್ವಿ. ಯಾಕೆಂದರೆ 11ರ ಅಧಿಪತಿ ಸಹಿತವಾಗಿ ಮಕರ ರಾಶಿಯಲ್ಲಿ ಉಚ್ಚನಾಗಿರ್ತಕ್ಕಂಥದ್ದಿರೋದ್ರಿಂದ ಮ್ಯಾಕ್ಸಿಮಮ್ ಇದ್ದಕ್ಕಿದ್ದ ಹಾಗೆ ಹನರ್ಡ್ ಮನಿ ಲಭ್ಯತೆ ಬಂದ್ಬಿಡುತ್ತೆ. ಇದರ ನಿಟ್ಟಿನಲ್ಲಿ ಮಿಥುನ ರಾಶಿಯವರು ಕೆಲಸ ಕಾರ್ಯಪ್ರವೃತ್ತರಾಗಬೇಕು. ಆದರೂ ಅಷ್ಟಮ ಸ್ಥಾನದಲ್ಲಿ ಗ್ರಹಗಳು ಸ್ಥಿತವಾಗಿದ್ದಾಗ ಅನ್ನೋನಾಗಿ ಸಮಸ್ಯೆಗಳು ಬರಬಾರ್ದು ಅಂತ ಹೇಳಿ ಆರೋಗ್ಯದಲ್ಲಾಗಿರ್ಬೋದು, ವೈವಾಹಿಕ ಜೀವನ ಆಗಿರ್ಬೋದು, ಯಾವುದೇ ಸಾರ್ವಜನಿಕ ಕೆಲಸ ಕಾರ್ಯ, ಯಾವುದೇ ವಿಚಾರಗಳಿಗೋಸ್ಕರ ಮುಖ್ಯವಾಗಿರ್ತಕ್ಕಂಥ ವಿಚಾರ ದುರ್ಗಾರಾಧನೆ ಬಹಳ ಮುಖ್ಯ. ದುರ್ಗಾ ಮಂತ್ರಗಳು ಹಾಗೆ ತ್ರಯಂಬಕ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಂ ಪುಷ್ಟಿವರ್ಧನಂ ಪ್ರವಾರುಕಮಿವ ವಂದನಾತ್ ಮೃತ್ಯೋಂ ಮೃಕ್ಷಿ ಯಮಾಮೃತಾತ್ ಮಂತ್ರಗಳ ಪಠಣೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಹಾಗೆ ಕಟಕ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು? ಕಟಕ ರಾಶಿಯವರಿಗೆ ಮನೋಕಾಮನೆಗಳು ಈಡೇರ್ತಕ್ಕಂಥ ವಾರ. ಮ್ಯಾಕ್ಸಿಮಮ್ ಧನಾಧಿಪತಿ ಸಪ್ತಮ ಸ್ಥಾನಕ್ಕೆ ಬರ್ತದೆ, ಯೋಗಾಧಿಪತಿ ಸಪ್ತಮ ಸ್ಥಾನಕ್ಕೆ ಬರ್ತದೆ, ಹಾಗೆ ನಷ್ಟಮಾಧಿಪತಿ ಆಗಿರ್ತಕ್ಕಂಥದ್ದು ಅಷ್ಟಮ ಸ್ಥಾನಕ್ಕೆ ಬರುತ್ತೆ. ಏಕಾದಶ 11 ಸ್ಥಾನಕ್ಕೆ ಬರೋದ್ರಿಂದ ಡಿಸೈರ್ ಫುಲ್ಫಿಲ್. ಈ ವಾರ ನಿಮಗೆ ಸಂಕ್ರಾಂತಿಯ ಶುಭ ಫಲ ಕೂಡ ಶುಭವನ್ನು ತರ್ತದೆ. ಮುಂದೆ ಬರ್ತಕ್ಕಂಥ ಕಾಲ ನಿಮಗೆ ಎಲ್ಲ ಲಾಭಕ್ಕೆ, ಅಂದರೆ ಕೇಂದ್ರಗತ ಸಪ್ತಮದಲ್ಲಿದ್ದಾಗ ನಿಮಗೆ ಯಾರಾದರೂ ಸಹಾಯ, ಸಂಗಾತಿ ಸಹಾಯ, ಎದುರಾಳಿಯ ಸಹಾಯ, ಸ್ನೇಹಿತರ ಸಹಾಯ, ಯಾವುದಾದ್ರೂ ಒಂದು ವಿಚಾರದಲ್ಲಿ ಮ್ಯಾಕ್ಸಿಮಮ್ ಸಹಾಯ. ಚಂದ್ರ ಸಹಿತವಾಗಿ ತುಲಾ ಹಾಗೆ ವೃಶ್ಚಿಕ ಧನುರಾಶಿ ಪ್ರವೇಶವನ್ನು ನೋಡಿದ್ರ ಗ್ರಹಗಳ ಸ್ಥಿತಿಗತಿಗಳನ್ನು ನೋಡಿದಾಗ ಕೇವಲ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಹು ಶಾಂತಿ ಅಗತ್ಯತೆಯಿಂದ ಮಾಡಿಕೊಳ್ಳಿ. ಮೊದಲ ವಾರ ಸ್ವಲ್ಪ ಕ್ಲಿಷ್ಟತೆ ಕೊಡ್ಬೋದು. ಅಷ್ಟಮ ಸ್ಥಾನದ ಫಲಗಳಲ್ಲಿ ರಾಹು ಹೋದಾಗ ದುರ್ಗಾ ಮಂತ್ರಗಳು, ದುರ್ಗಾ ಕವಚ ಮಂತ್ರಗಳು,
ಈ ರೀತಿಯಾದಂಥ ಮಂತ್ರಗಳು ಶುಭವನ್ನು ತರುತ್ತೆ. ಕಟಕ ರಾಶಿಯವರಿಗೆ ಈ ವಾರದ ಫಲ, ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ. ಶುಭವನ್ನು ತರತಕ್ಕಂಥದ್ದು ಸಹಿತವಾಗಿ ಕಟಕ ರಾಶಿಯವರಿಗೆ ಲಭ್ಯತೆ ಇದೆ. ಎಲ್ಲ ಒಂದು ಶುಭವನ್ನು ತರುತ್ತೆ. ರಾಹು ಶಾಂತಿಯೊಂದು ಮಾಡ್ಕೊಳ್ಳಿ. ಹಾಗೆ ಆಧ್ಯಾತ್ಮಿಕತೆಗೆ ಹೆಚ್ಚಿನ ಒಲವನ್ನು ಕೊಡ್ತಕ್ಕಂಥದ್ದು ಭಾಳ ಮುಖ್ಯವಾಗುತ್ತೆ. ರಾಯರ ಸನ್ನಿಧಾನವನ್ನು ಆಗಿಂದಾಗೆ ಭೇಟಿ ಮಾಡಿ, ಶುಭವಾಗ್ತದೆ. ಸಿಂಹರಾಶಿಯ ಫಲ ನೋಡಿ, ಸಿಂಹರಾಶಿಯವರು ಮುಖ್ಯವಾಗಿ ಶತ್ರುವನ್ನು ಗೆಲ್ಲುತ್ತದೆ. ಹಾಗೆ ಆರೋಗ್ಯವನ್ನು ಸರಿಯಾಗಿ ನೋಡ್ಕೋಬೇಕು. ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಲಗ್ನಾಧಿಪತಿ ಷಷ್ಠಮ ಸ್ಥಾನ ಅಂದರೆ ಷಷ್ಠಮ ಸ್ಥಾನದಲ್ಲಿದ್ದಾನೆ. ನಿಮಗೆ ಶತ್ರುವನ್ನು ಗೆಲ್ಲಬಹುದು. ಸರ್ಕಾರದಿಂದ ವಿಶೇಷವಾಗಿರ್ತಕ್ಕಂಥ ಸೌಲಭ್ಯಗಳು ಬರಬಹುದು. ಕೆಲಸದಲ್ಲಿ ಉತ್ಕೃಷ್ಟತೆ ಸಿಗಬಹುದು. ಬಟ್ ಆರೋಗ್ಯ, ದಾಂಪತ್ಯ ಈಸ್ ಮೋರ್ ಇಂಪಾರ್ಟೆಂಟ್. ಆರೋಗ್ಯದಲ್ಲೇ ಸಮಸ್ಯೆ ಬರ್ಬೋದು, ದಾಂಪತ್ಯದಲ್ಲಿ ಸಮಸ್ಯೆ ಬರ್ಬೋದು. ಇವೆಲ್ಲ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗ್ತದೆ ನೋಡಿ. ಏಕೆಂದರೆ ಸಪ್ತಮಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಶನಿವತ್ ರಾಹುವಿನ ಫಲಗಳನ್ನು ನೋಡಿದಾಗ ವಯಸ್ಸೇ ವರ್ಷ ಸ್ವಲ್ಪ ಎದುರಾಳಿಗಳಿಂದ ಮೋಸವಾಗಬಹುದು, ಶತ್ರುಗಳಿಂದ ಸ್ವಲ್ಪ ಮುಖಭಂಗವಾಗಬಹುದು, ಅನಾಯಾಸವಾಗಿ ಅವಮಾನಗಳು ಕೂಡ ಆಗ್ತಕ್ಕಂಥ ಸಾಧ್ಯತೆಗಳಿರ್ತದೆ. ಹಾಗಾಗಿ ಸಿಂಹರಾಶಿಯವರು ಈ ವಾರ ಸ್ವಲ್ಪ ಜಾಗರೂಕರಾಗಿರಬೇಕು. ಬಟ್ ಉಚ್ಚ ಸೂರ್ಯ ಕೂಡ 6ರ ಸ್ಥಾನದಲ್ಲಿದ್ದಾನೆ. 10ರ ಅಧಿಪತಿ 6ರ ಸ್ಥಾನಕ್ಕೆ ಎಂಟ್ರಿ ಆಗ್ತಾನೆ. ಜೊತೆಗೆ 2ರ ಅಧಿಪತಿ ಆಗಿರ್ತಕ್ಕಂಥದ್ದು ಕೊನೆಯ ಭಾಗದಲ್ಲಿ 6ರ ಸ್ಥಾನ. ಸ್ವಲ್ಪ ಕೆಲಸ, ಶತ್ರುವನ್ನು ಹೇಗೆ ದಮನ ಮಾಡಬೇಕು, ಇವೆಲ್ಲ ವಿಚಾರಗಳಲ್ಲಿ ಗೆಲುವಾಗ್ತದೆ. ಬಟ್ ಕಾರ್ಯ ಅಭಿವೃದ್ಧಿ ಬರ್ತಕ್ಕಂಥದ್ದು ಇರ್ತದೆ. ಅಂದರೆ ಕಾರ್ಯಗಳು ಆಟೋಮೆಟಿಕ್ಕಾಗಿ ಒಂದು ಸ್ಥಾನವನ್ನು ಕಂಡುಕೊಳ್ತಕ್ಕಂಥದ್ದು, ಜೊತೆಗೆ ಕೆಲಸದಲ್ಲಿ ಉತ್ಕೃಷ್ಟತೆಯನ್ನು ಪಡ್ತಕ್ಕಂಥದ್ದು ಕೂಡ ಇರುತ್ತೆ. ಬಟ್ ಬಿ ಕೇರ್ಫುಲ್. ಆರೋಗ್ಯದ ಹೆಲ್ತ್ ವಿಚಾರದಲ್ಲಿ ಎಚ್ಚರ. ಗಾಯತ್ರಿ ಮಂತ್ರವನ್ನು ಪ್ರತಿ ದಿವಸ ಪಠಣೆಯನ್ನು ಮಾಡ್ಕೊಂಬನ್ನಿ. ಓಂ ಭೂರ್ಭುವಸ್ವ ತತ್ಸವಿತರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಗಾಯತ್ರಿ ಮಂತ್ರ ಪಠಣೆ, ಹಾಗೆ ಶಿವನಿಗೆ ಆಗಿಂದಾಗೆ ಜಲಾಭಿಷೇಕ ಅಥವಾ ಕ್ಷೀರಾಭಿಷೇಕ ಮಾಡ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಶುಭವಾಗ್ತದೆ. ಹಾಗೆ ಕನ್ಯಾ ರಾಶಿಯವರ ಫಲಾಫಲ ಒಂದು ತತ್ವದ ಆಧಾರದ ಮೇಲೆ ನೋಡೋದಾದರೆ, ಕನ್ಯಾ ರಾಶಿಯವರು ಈ ವಾರ ಬುದ್ಧಿವಂತಿಕೆಯಿಂದ ಏನಾದರೂ ಕೆಲಸ ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ನಿಮ್ಮ ಕಾರ್ಯ ವಿಶೇಷವಾಗಿ ನಡೀತದೆ. ಜಸ್ಟ್ ಬಂಡವಾಳ ಕಡಿಮೆ ಮಾಡಿ, ನಾಲೆಡ್ಜನ್ನು ಉಪಯೋಗಿಸಿ ಕೆಲಸವನ್ನು ಮಾಡಿ. ಯಾವುದೇ ಕೆಟಗರೀಸ್ ಆಗಿರ್ಬೋದು, ಬಿಸ್ನೆಸ್ ಕೆಟಗರೀಸ್ ಆಗಿರ್ಬೋದು, ವರ್ಕ್ ಕೆಟಗರೀಸ್ ಆಗಿರ್ಬೋದು, ಯಾವುದೇ ಆಗಲಿ, ವರ್ಕ್ ಈಸ್ ಮೋರ್ ಬಹಳ ಮುಖ್ಯ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಸೋಂಬೇರಿತನವನ್ನು ದೂರ ಮಾಡಿ ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋದು ಕಲ್ತ್ಕೊಳ್ಳಿ. ತೃತೀಯಾಧಿಪತಿ ಪಂಚಮ ಸ್ಥಾನ, 12ರ ಅಧಿಪತಿ ಪಂಚಮ ಸ್ಥಾನ, ದಶಮಾಧಿಪತಿ ಪಂಚಮ ಸ್ಥಾನ, ಅದೇ ರೀತಿಯಾಗಿ 2ರ ಅಧಿಪತಿ ಪಂಚಮ ಸ್ಥಾನ. ಕ್ರಿಯೇಟಿವ್ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಆಲೋಚನೆ, ಆವಿಷ್ಕಾರದ ಆಲೋಚನೆ ಖಂಡಿತವಾಗಿ ಒಂದು ಪೊಟೆನ್ಷಿಯಾಲಿಟಿ ಕೊಡುತ್ತೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ. ಸೂರ್ಯನ ಪ್ರವೇಶ, ಕುಜನ ಪ್ರವೇಶ, ಬುಧನ ಪ್ರವೇಶ, ಶುಕ್ರನ ಪ್ರವೇಶ, ಅಸ್ತಂಗತ, ಬುಧ ಅಸ್ತಂಗತನಾಗಿದ್ದಾನೆ, ಮೌಢ್ಯನಾಗಿದ್ದಾನೆ. ಸೋಂಬೇರಿತನ ಬಿಡಿ, ಕಾರ್ಯಪ್ರವೃತ್ತರಾಗ್ತಕ್ಕಂಥದ್ದು ಮಾಡ್ಕೊಳ್ಳಿ. ಯೋಗಗಳ ಪರಿಣಾಮವಾಗಿ ಶುಭವನ್ನು ತರುತ್ತೆ. ಪಂಚಮ ಸ್ಥಾನದಲ್ಲಿ ಗ್ರಹಗಳು ಹೆಚ್ಚಿದ್ದಾಗ ಜಸ್ಟ್ ನಾಲೆಡ್ಜ್, ಕ್ರಿಯೇಟಿವಿಟಿ, ಈ ಒಂದು ಫಿಲಮ್ ಇಂಡಸ್ಟ್ರೀಸ್, ಹಾಗೆ ಸಾಫ್ಟ್ವೇರ್ ಇಂಡಸ್ಟ್ರೀಸ್, ಟ್ರೇಡಿಂಗ್ ವಿಚಾರ, ಇವೆಲ್ಲ ವಿಚಾರಗಳನ್ನು ಆಡಳಿತ ಮಾಡ್ತಕ್ಕಂಥದ್ದು ಪಂಚಮ ಸ್ಥಾನದ ತತ್ವ. ಇದರ ಆಧಾರದ ಮೇಲೆ ನಾವು ನೋಡೋದಾದರೆ ಕನ್ಯಾ ರಾಶಿಯವರಿಗೆ ಮ್ಯಾಕ್ಸಿಮಮ್ ಶುಭ ಫಲ ಪ್ರಾಪ್ತಿಯಾಗದೇ ಇದೆ. ಗಣಪತಿ ಆರಾಧನೆ ಬಹಳ ಮುಖ್ಯವಾಗಿ ಮಾಡ್ಕೊಳ್ಳಿ. ಯಾವುದೇ ಕೆಲಸ ಮಾಡಬೇಕಾದ್ರೆ ಕನ್ಯಾ ರಾಶಿಯವರು ಮೊಟ್ಟ ಮೊದಲನೇದಾಗಿ ಈಗ ನೀವು ಗಣಪತಿ ಆರಾಧನೆ, ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ, ಗಣಪತಿ ಆರಾಧನೆ ಗರಿಕೆ ಸಹಿತವಾಗಿ ಮಾಡ್ಕೊಂಡ್ಬಿಟ್ಟು ಬನ್ನಿ. ಅಡೆತಡೆಗಳು ನಿವಾರಣೆ ಆಗ್ತದೆ, ಕಷ್ಟ ನಷ್ಟಗಳು ತಪ್ಪುತ್ತೆ, ಹಾಗೆ ಬರ್ತಕ್ಕಂಥ ಕಾರ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಗಳು ಸಿಗುತ್ತೆ. ಜಸ್ಟ್ ನಾಲೆಡ್ಜನ್ನು ಉಪಯೋಗಿಸಿ. ಬಟ್ ಕೆಲಸದ ವಿಚಾರ ಭಾಳ ಮುಖ್ಯವಾಗಿ, ಕೆಲಸದ ವಿಚಾರದಲ್ಲಿ ಜಾಗರೂಕರಾಗಿರಬೇಕು. ಪ್ರೀತಿ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳು ಬರ್ತದೆ. ಅದರ ವಿಚಾರವಾಗಿ ತಾವು ಯಾವುದೇ ದುಡುಕಿನ ನಿರ್ಧಾರಗಳನ್ನು ತಗೋಬೇಡಿ. ಯಾರ್ಯಾರು ಕನ್ಯಾ ರಾಶಿಯಲ್ಲಿದ್ದರೋ ಈಗೋಸ್ಟಿಕ್ ನೇಚರನ್ನು ದೂರ ಮಾಡ್ಕೊಳ್ಳಿ. ಸುಖ ಬಾಳ್ವೆಯನ್ನು ಕೊಡುತ್ತೆ. ನಾಲೆಡ್ಜನ್ನು ಉಪಯೋಗಿಸ್ಕೊಂಡ್ರೆ ಇಟ್ಸ್ ವೆರಿ ಗುಡ್. ನೋಡಿ, ತುಲಾರಾಶಿಯವರ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ಸ್ವತಃ ತನ್ನ ನಕ್ಷತ್ರದಲ್ಲಿ, ಅಂದರೆ ಸ್ವತಃ ರಾಶಿಯಲ್ಲಿ ಯಾವುದು ಹೋಗ್ತದೆ. ಚಂದ್ರ ತುಲಾ, ವೃಶ್ಚಿಕ, ಹಾಗೆ ಧನುರಾಶಿ. ಮೊದಲ ಸ್ವಾತಿ ನಕ್ಷತ್ರ ಖಂಡಿತವಾಗಿ ತುಲಾರಾಶಿಯವರಿಗೆ ಒಂದು
ಬದಲಾವಣೆಯನ್ನು ಬಯಸ್ತದೆ. ಏನಾದರೂ ಚೇಂಜ್ ಆಫ್ ಜಾಬ್ ಅಥವಾ ಸ್ವತಃ ಏನಾದರೂ ಮಾಡ್ಕೋಬೇಕಾ ಈ ರೀತಿಯಾದಂಥ ಮನೋಭಾವಗಳು ಬರುತ್ತೆ. ಯಾರ್ಯಾರು ತುಲಾರಾಶಿಯಲ್ಲಿದ್ದೀರೋ ನೋಡಿ, ಶುಕ್ರ ಸಹಿತವಾಗಿ ನಿಮ್ಮ ಜಾತಕ 12ನೇ ತಾರೀಕೇ ಹೊರಟೋಗುತ್ತೆ, ಅಂದರೆ ಅಸ್ತಂಗತನಾಗಿ. ಬಟ್ ಮಕರ ರಾಶಿ ಒಳ್ಳೆಯ ಸ್ಥಾನ ಶುಕ್ರನಿಗೆ. ಅಸ್ತಂಗತ ಆದಾಗ ಚತುರ್ಥ ಬಲ ಸೋಂಬೇರಿತನ ಕಾಡುತ್ತೆ, ಮನಸ್ಥಿತಿ ಸ್ವಲ್ಪ ಫ್ಲಕ್ಚುಯೇಟ್ ಆಗ್ಬೋದು, ಸ್ಥಿರತೆಯನ್ನು ತಗೋಬೇಕಾಗತ್ತೆ. ದ ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ ಲಕ್ಸುರಿ ಆಗಿರ್ತಕ್ಕಂಥದ್ದು, ಲಕ್ಸುರಿ ಏನು ಲಕ್ಸುರಿ ಆಗಿ ಇದೆ, ಲಕ್ಸುರಿ ಲೈಫ್ ನೀಡ್ ಮಾಡಬೇಕು, ಇಷ್ಟು ಕಂಬಸ್ಟ್ ಅಸ್ತಂಗತ ಶುಕ್ರನಾಗಿರೋದ್ರಿಂದ ಅದು ಸ್ವಲ್ಪ ವಿಳಂಬತೆಯನ್ನು ತೋರಿಸ್ಬೋದು. ಬಟ್ ಅಫ್ಕೋರ್ಸ್ ನಿಮಗೆ ಹೋಟೆಲ್ ಮ್ಯಾನೇಜ್ಮೆಂಟು ಅಥವಾ ಈ ಬಟ್ಟೆ ಅಂಗಡಿಗಳಲ್ಲಿ ವ್ಯಾಪಾರಿಗಳು ಇವರೆಲ್ಲರಿಗೂ ಕೂಡ ಹಲವಾರು ಪ್ರಯತ್ನ ಅಥವಾ ಪಾರ್ಟ್ನರ್ಶಿಪ್ಸ್ ಈ ವಿಚಾರದಲ್ಲಿ ಸ್ವಲ್ಪ ಶುಭತ್ವ ಜಾಸ್ತಿ ಇರತಕ್ಕಂಥದ್ದು ತುಲಾರಾಶಿಯವರಿಗೆ ತೋರಿಸ್ತದೆ. ನೋಡಿ, ತುಲಾರಾಶಿಯವ್ರಿಗೆ ನಾವು ನೋಡೋದಾದರೆ 11ರ ಅಧಿಪತಿ ಕೂಡ ಚತುರ್ಥ ಭಾವ, 2ರ ಅಧಿಪತಿ ಚತುರ್ಥ ಭಾವಕ್ಕೆ ಪದಾರ್ಪಣೆಯನ್ನು ಮಾಡುತ್ತೆ, ಲಗ್ನಾಧಿಪತಿ ಚತುರ್ಥ ಭಾವ, 9ರ ಅಧಿಪತಿ ಚತುರ್ಥ ಭಾವ, 12ರ ಅಧಿಪತಿ ಚತುರ್ಥ ಭಾವ. ಚತುರ್ಥ ಭಾವ ಕೇಂದ್ರಗತ ಭಾವ, ಸುಖದ ಭಾವ, ಮನೆ, ಈ ವಿಚಾರವೆಲ್ಲ ನೋಡ್ತೀವಿ. ಸುಖ ಸ್ಥಾನ ಅಂತ ನೋಡ್ತೀವಿ. ಅಫ್ಕೋರ್ಸ್ ನಿಮಗೆ ಸುಖ ಸ್ಥಾನದ ಲಭ್ಯತೆ ಇರಿದಾಗ ಹೋಟೆಲ್ ಮ್ಯಾನೇಜ್ಮೆಂಟ್ಸ್ ಆ ಥರದ್ದು, ಬಟ್ಟೆ ಅಂಗಡಿಗಳು ಈ ಥರದಲ್ಲಿ ವಿಶೇಷವಾಗಿ ದಿನಸಿ ಅಂಗಡಿಗಳು ವ್ಯಾಪಾರಿಗಳಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಸಂಕ್ರಮಣ ನಿಮಗೂ ಕೂಡ ತುಲಾರಾಶಿಯವ್ರಿಗೆ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಲಭ್ಯವನ್ನು ಕೊಡ್ತಕ್ಕಂಥದ್ದು ಇರ್ತದೆ. ಹಾಗೆ ವೃಶ್ಚಿಕ ರಾಶಿಯವರಿಗೆ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನಿಜವಾಗ್ಲೂ ಒಂದು ತಿಳ್ಕೊಳ್ಳಿ. ಮೊದಲು ಸ್ವಲ್ಪ ನಿಮಗೆ ಹಣಕಾಸಿನ ವಿಚಾರ ಅಥವಾ ಈ ವಾಹನಾದಿಗಳಿಂದ ಖರ್ಚುಗಳು ಬರಬಹುದು ಮೊದಲ ವಾರದಲ್ಲಿ. ಬಟ್ ಆಫ್ಟರ್ ದಟ್ ಮೊದಲ ವಾರ ಆದ ನಂತರ ವೃಶ್ಚಿಕ ರಾಶಿಗೆ ನೀಚ ಸ್ಥಾನದಲ್ಲಿದ್ದರೂ ಚಂದ್ರ ಪ್ರವೇಶ ಮಾಡ್ತದೆ. ತದನಂತರದಲ್ಲಿ ಧನುರಾಶಿ ವಾರದ ಮೊದಲ ಭಾಗದಿಂದ ಮೊದಲ ಭಾಗ ಸ್ವಲ್ಪ ಒಂದು ಆರಂಭದ ದಿನಗಳು ಸಣ್ಣ ಪುಟ್ಟ ಕಷ್ಟಗಳನ್ನು ಅನುಭವಿಸಿದ್ರೂ ಮುಂದೆ ಬರ್ತಕ್ಕಂಥ ಕಾಲ ನೀವು ಎಫರ್ಟ್ ದ್ಯಾನ್ ಸಕ್ಸಸ್ ರೇಟ್. ವೃಶ್ಚಿಕ ರಾಶಿಯವರಿಗೆ ಸಣ್ಣ ಸ್ಥಳ ಬದಲಾವಣೆ ಕಾರ್ಯಗಳು ನಡೀತಕ್ಕಂಥದ್ದು ಸಾಧ್ಯತೆ ಇರುತ್ತೆ. ಯಾರ್ಯಾರು ವೃಶ್ಚಿಕ ರಾಶಿಯಲ್ಲಿದ್ದೀರೋ ಖಂಡಿತವಾಗಿ ಸೋಂಬೇರಿತನವನ್ನು ಬಿಡಿ. ಈ ಸೋಂಬೇರಿತನ ಭಾಳ ವಿಶೇಷವಾಗಿ ನಿಮ್ಮನ್ನು ಕೊಲ್ಲುತ್ತೆ. ಲಗ್ನಾಧಿಪತಿ ಅಸ್ತಂಗತನಾಗಿದ್ದಾನೆ, ಯಾವುದೇ ಆದಂಥ ಮಾತುಕತೆಗಳ ವಿಚಾರದಲ್ಲಿ ಸ್ವಲ್ಪ ಒರಟುತನ ಬರಬಹುದು, ಡಿಫೆಕ್ಟ್ಸ್ ಆ್ಯಂಡ್ ಸ್ಪೀಚಸ್ ಬರಬಹುದು, ಬಾಯಿ ತಪ್ಪು ಏನಾದರೂ ಅನ್ಬೋದು. ತೃತೀಯ ಭಾವಕ್ಕೆ ಎಂಟ್ರಿ ಆಗ್ತದೆ ಕುಜ. ಆ ಕುಜ ತೃತೀಯ ಭಾವಕ್ಕೆ ಹೋದಾಗ ನೀವು ಕಾರ್ಯಪ್ರವೃತ್ತರಾಗಬೇಕು. ಅಲ್ಲೂ ಕೂಡ ಅಸ್ತಂಗತನಾಗಿರ್ತಕ್ಕಂಥದ್ದು ಕುಜ. ಉಚ್ಚಸ್ಥಾನಕ್ಕೆ ಕುಜ, ಲಗ್ನಾಧಿಪತಿ ಉಚ್ಚಸ್ಥಾನಕ್ಕೆ ಅಸ್ತಂಗತನ ಆಗ್ತದೆ. ತೃತೀಯ ಭಾವ ಏನು? ಸಿಬ್ಲಿಂಗ್ಸು, ಅಂದರೆ ಸಹೋದರ ಸಹೋದರಿಯರು, ನೆರೆಹೊರೆ ಅಥವಾ ದಾಖಲಾತಿಗಳು, ಕ್ರಿಯೇಟಿವಿಟಿ, ಈ ಒಂದು ಸ್ಥಾನಗಳಲ್ಲಿ ಅಸ್ತಂಗತನ ಆಗಿರ್ತಕ್ಕಂಥದ್ದು ಇರ್ತದೆ. ಬೇರೆ ಸ್ಥಾನಗಳು ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಇಲ್ಲಿ ತೃತೀಯ ಭಾವ ಅಸ್ತಂಗತ, ಕಾರ್ಯಪ್ರವೃತ್ತೆ, ಸೋಂಬೇರಿತನವನ್ನು ಬಿಡಬೇಕು, ಕಷ್ಟಪಡಬೇಕು. ಕಷ್ಟಪಟ್ಟರೆ ಮಾತ್ರ ಸುಖದ ಫಲಪ್ರಾಪ್ತಿ ಆಗ್ತದೆ. ಸಂಕ್ರಾಂತಿ ಫಲ ನಿಮಗೆ ಮಿಶ್ರ ಫಲಗಳಿರ್ತದೆ ಈ ವಾರದಲ್ಲಿ, ಆದರೆ ಎಫರ್ಟ್ ಸಕ್ಸಸ್ ರೇಟ್ ಜಾಸ್ತಿ ಸಿಗುತ್ತೆ, ಖಂಡಿತವಾಗಿ ಶುಭವಾಗ್ತದೆ. ಹಾಗೆ ನೋಡಿ, ಧನುರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು. ಧನುರಾಶಿಯಲ್ಲೇ ಸೂರ್ಯ, ಬುಧ, ಶುಕ್ರ, ಕುಜರಿದ್ದರು. ಧನಸ್ಥಾನಕ್ಕೆ ಪಾದಾರ್ಪಣೆಯನ್ನು ಮಾಡುತ್ತೆ. ಧನಸ್ಥಾನಕ್ಕೆ ಕುಟುಂಬ ಸ್ಥಾನಕ್ಕೆ ಪಾದಾರ್ಪಣೆ. ಶುಕ್ರ 11ರಾಧಿಪತಿ, ಲಾಭಾಧಿಪತಿ, ಹಾಗೆ ದಶಮಾಧಿಪತಿ ಧನಸ್ಥಾನ. ತದನಂತರದಲ್ಲಿ ನಿಮಗೆ 9ರಾಧಿಪತಿ ಧನಸ್ಥಾನ, ಕುಟುಂಬ ಸ್ಥಾನ, ಹಾಗೆ ಹಣಕಾಸಿನ ಸ್ಥಾನ ಅಂತ ಕೂಡ ನೋಡಿದ್ವಿ. ಲಾಭದ ಮೊದಲ ವಾರ ಲಾಭವನ್ನು ತರ್ತದೆ, ಮಧ್ಯದಲ್ಲಿ ಸ್ವಲ್ಪ ನಷ್ಟವನ್ನು ತರ್ತಕ್ಕಂಥದ್ದು ಇರ್ತದೆ, ತದನಂತರದಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ತರ್ತಕ್ಕಂಥದ್ದು ಇರ್ತದೆ. ಮಕರ ಸಂಕ್ರಾಂತಿ ಈ ವಾರದ ಫಲ ನಿಮಗೆ ಹಣಕಾಸಿನ ಅಭಿವೃದ್ಧಿ ಕೊಡುತ್ತೆ, ಮಾತಿನಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಇರ್ತದೆ, ಹಣಕಾಸಿನ ವೃದ್ಧಿ ಇರತಕ್ಕಂಥದ್ದು, ಕುಟುಂಬಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಡ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡೋದು. ಹಾಗೆ ಇಲ್ಲಿ ಪಂಚಮ ಅಧಿಪತಿಯಾಗಿರ್ತಕ್ಕಂಥದ್ದು ಧನಸ್ಥಾನಕ್ಕೆ ಬಂದಾಗ ಕ್ರಿಯೇಟಿವಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಗಳು ಕೊಡುತ್ತೆ. ಹಾಗೆ 12ರಾಧಿಪತಿ ಧನಸ್ಥಾನದಲ್ಲಿ ಸ್ವಲ್ಪ ಬ್ಯಾಂಕ್ ಬ್ಯಾಲೆನ್ಸ್ ರೈಸ್ ಆಗ್ತಕ್ಕಂಥದ್ದು ಇರುತ್ತೆ. ಇದಕ್ಕಿದ್ದಾಗೆ ಧನಾಗಮ ಬರ್ತದೆ, ಕುಟುಂಬದವರ ಸಪೋರ್ಟ್ ಕೂಡ ಸಿಗ್ತಕ್ಕಂಥದ್ದು ಇರ್ತದೆ. ಲಗ್ನಾಧಿಪತಿ ಗುರು ವಕ್ರನಾಗಿದ್ದರಿಂದ ಸ್ವಲ್ಪ ನೀವು ಸಂಗಾತಿಯೊಟ್ಟಿಗಿನ ಮಾತುಕತೆಯಲ್ಲಿ ಸರಿಯಾಗಿ ನೋಡ್ಕೊಳ್ಳಿ. ಯಾಕೆಂದರೆ ಕುಜನೊಟ್ಟಿಗೆ ಶುಕ್ರನಿದ್ದಾನೆ, ಹಾಗಾಗಿ ಸ್ವಲ್ಪ ಮಾತಿನ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಂಡ್ರೆ ಧನುರಾಶಿಯವರಿಗೂ ಕೂಡ ಮಕರ ರಾಶಿಯ ಶುಭ ಫಲಗಳನ್ನು ಕೊಡೋದ್ರಲ್ಲಿ ಯಾವುದೇ ಮಾತಿಲ್ಲ. ಸಾಧ್ಯವಾದಷ್ಟು ಧನುರಾಶಿಯವರು
ಈ ಒಂದು ವಾರದಲ್ಲಿ ಗುರುವಿನ ನಾಮಸ್ಮರಣೆ ಭಾಳ ಅವಶ್ಯಕವಾಗಿ ಶುಭವನ್ನು ತರುತ್ತದೆ. ಹಾಗೆ ಮಕರ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ಮಕರ ರಾಶಿಯವರಿಗೆ ಅಷ್ಟಮಾಧಿಪತಿ ಲಗ್ನಕ್ಕೆ ಬರ್ತಾನೆ, 11ರ ಅಧಿಪತಿ ಲಗ್ನಕ್ಕೆ ಬರ್ತದೆ, 9ರ ಅಧಿಪತಿ ಲಗ್ನ, ದಶಮಾಧಿಪತಿ ಲಗ್ನ, ಒಂದು ಬಹಳ ಚತುರ್ಗ್ರಹ ಬಲಯೋಗ, ಕೇಂದ್ರ ಸ್ಥಾನ, ಭಾಳ ವಿಶೇಷವಾಗಿರ್ತಕ್ಕಂಥ ರಾಜಯೋಗ. ಮಕರ ರಾಶಿಯವರು ತಾವು ಏನು ಇಚ್ಛೆಯನ್ನು ಪಡ್ತಾರೋ ಆ ಇಚ್ಛೆ ಅನುಸಾರವಾಗಿ ನಡೀತಕ್ಕಂಥದ್ದು ಈ ಒಂದು ವಾರದಲ್ಲಿ ನಡೀತದೆ. ಅದ್ಭುತವಾಗಿರ್ತಕ್ಕಂಥ ಸಂಕ್ರಾಂತಿ. ಖಂಡಿತವಾಗಿ ನೀವು ನಿಮ್ಮ ಒಂದು ಸ್ವಂತಿಕೆಯಿಂದ ಕೆಲಸ ಕಾರ್ಯಗಳು ಗೆಲ್ಲುತ್ತೆ, ಲಾಭವನ್ನು ಪಡಿತಕ್ಕಂಥಿರುತ್ತೆ. ತಾವೇ ಸ್ವತಃ ಖುದ್ದು ನಿಂತು ಕೆಲಸವನ್ನು ಮಾಡಿಸ್ತಕ್ಕಂಥದ್ದು, ಕೆಲಸ ಮಾಡ್ತಕ್ಕಂಥದ್ದು ಕೂಡ ಇರ್ತದೆ. ಮೇಲಾಗಿ 6ರ ಅಧಿಪತಿ ಆಗಿರ್ತಕ್ಕಂಥದ್ದು ಲಗ್ನಕ್ಕೆ ಪ್ರವೇಶವನ್ನು ಮಾಡ್ತದೆ. ಈಗ ಪಂಚಮ ಹಾಗೆ ದಶಮಾಧಿಪತಿ ಯೋಗಾಧಿಪತಿ ಕೂಡ ಶುಕ್ರ ಮಕರ ರಾಶಿಯಲ್ಲಿ ಇರ್ತಕ್ಕಂಥದ್ದು. ಅಸ್ತಂಗತರಾಗಿದ್ದರೂ ಸಹಿತವಾಗಿ ಲಗ್ನದಲ್ಲಿ ಇದ್ದಾಗ ಭಾಳ ವಿಶೇಷತೆ, ಪವರ್ ಜಾಸ್ತಿ ಇರುತ್ತೆ. ದ ಮೋಸ್ಟ್ ಪವರ್ಫುಲ್ ಇನ್ ಲಗ್ನ. ಯಾವಾಗ ಗ್ರಹಗಳು ಲಗ್ನದಲ್ಲಿರುತ್ತೋ ಲಾಭ ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ಕೊಡುತ್ತೆ. ಕೇವಲ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಅತಿ ಸರಳವಾಗಿರ್ತಕ್ಕಂಥ ವಿಧಾನಗಳನ್ನು ಅನುಸರಣೆಯನ್ನು ಮಾಡಿದ್ರೆ, ರಾಯರ ಆರಾಧನೆಯನ್ನು ಮಾಡ್ಕೊಂಬನ್ನಿ, ಹಳದಿ ವಸ್ತ್ರದಾನವನ್ನು ಮಾಡಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಹಾಗೆ ಕುಂಭರಾಶಿಯ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ. ಕುಂಭರಾಶಿ 12ರ ಸ್ಥಾನಕ್ಕೆ ಜಾಸ್ತಿ ಗ್ರಹಗಳು ಬರುತ್ತೆ. ಸಪ್ತಮಾಧಿಪತಿ 12ರ ಸ್ಥಾನ, ಹಾಗೆ ತೃತೀಯಾಧಿಪತಿ 12ರ ಸ್ಥಾನ, ದಶಮಾಧಿಪತಿ 12ರ ಸ್ಥಾನ, 9ರ ಅಧಿಪತಿ 12ರ ಸ್ಥಾನ. ನಷ್ಟಭಾವದಲ್ಲಿ ಗ್ರಹಗಳಿದ್ದಾಗ ಆಧ್ಯಾತ್ಮಿಕವಾಗಿ ಪೂಜನೀಯವಾಗಿ ಶುಭವನ್ನು ತರ್ತದೆ. ಹಾಗೆ ಇಲ್ಲಿ ಮಕರ ಸಂಕ್ರಾಂತಿ ನಿಮಗೆ ಮಿಶ್ರ ಫಲಗಳನ್ನು ಈ ವಾರದಲ್ಲಿ ಕೊಡ್ತದೆ. ಈ ವಾರದ ಫಲ ಸಾಧ್ಯವಾದಷ್ಟು ನೀವು ಖರ್ಚುಗಳು ಇದ್ದಕ್ಕಿದ್ದಾಗೆ ಜಾಸ್ತಿ ಆಗ್ತದೆ. ಇದಕ್ಕಿದ್ದಾಗೆ ಖರ್ಚುಗಳ ಪ್ರಮಾಣ ಜಾಸ್ತಿ ಆಗಿಬಿಡ್ಬೋದು. ಸ್ವಲ್ಪ ವ್ಯಥೆಗಳಾಗ್ಬೋದು. ಕಷ್ಟಗಳು ಜಾಸ್ತಿ ಕಾಣಿಸ್ಕೋಬೋದು. ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ಬೋದು. ದಾಂಪತ್ಯದಲ್ಲಿ ಸ್ವಲ್ಪ ವಿರಸಗಳು ಕಾಣಿಸ್ಕೊಳ್ತದೆ. ಲಾಭಾಧಿಪತಿ ಆಗಿರತಕ್ಕಂಥದ್ದು ಸಹಿತವಾಗಿ ಗುರು ವಕ್ರನಾಗಿದ್ದಾನೆ, ಲಾಭದ ಕೊರತೆಗಳು ಕಾಡ್ತದೆ. ಸ್ವಲ್ಪ ಭೀತಿ ಇರತಕ್ಕಂಥ ಸಮಯ. ಬಟ್ ಆಧ್ಯಾತ್ಮಿಕವಾಗಿರಿ, ಮ್ಯಾಕ್ಸಿಮಮ್ ಗುಡ್ ಆಗುತ್ತೆ. ಆಧ್ಯಾತ್ಮಿಕತೆ ನಿಮಗೆ ಕುಂಭರಾಶಿಯವರಿಗೆ ಶುಭ ಫಲವನ್ನು ತರುತ್ತೆ. ಈಶ್ವರನ ನಾಮಸ್ಮರಣೆ, ರುದ್ರಾಭಿಷೇಕಗಳು, ಗೋಧಿಯ ಪಾಯಸ ಹಂಚಿಕೆ, ಸ್ವಲ್ಪ ಮಟ್ಟಿಗೆ ಜಾಗರೂಕತೆ ಇರತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಕುಂಭರಾಶಿಯವರು ತಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿಕೊಳ್ತಕ್ಕಂಥದ್ದು ಅತಿ ಅಗತ್ಯ. ಕೊನೆಯದಾಗಿ ಮೀನರಾಶಿಯವರಿಗೆ ಮ್ಯಾಕ್ಸಿಮಮ್ ಅತ್ಯಧಿಕವಾಗಿರ್ತಕ್ಕಂಥ ಲಾಭ. ಮಕರ ಸಂಕ್ರಮಣ ನಿಮಗೆ ಶುಭವನ್ನು ತರ್ತದೆ. 6ರ ಅಧಿಪತಿ 11ರ ಸ್ಥಾನ, 7ರ ಅಧಿಪತಿ 11ರ ಸ್ಥಾನಕ್ಕೆ ಬರ್ತದೆ. ತೃತೀಯಾಧಿಪತಿ ಅಷ್ಟಮಾಧಿಪತಿ 11ರ ಸ್ಥಾನ, ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗ್ತದೆ. 9ರ ಅಧಿಪತಿ 11ರ ಸ್ಥಾನ, ನಿಮ್ಮ ಬಯಕೆಗಳು ಈಡೇರ್ತದೆ. ಆರೋಗ್ಯದಲ್ಲಿ ಅಭಿವೃದ್ಧಿ ಬರ್ತದೆ. ಮ್ಯಾಕ್ಸಿಮಮ್ ಮೀನರಾಶಿಯವರಿಗೆ ಸಂಕ್ರಾಂತಿ ಶುಭವನವನ್ನು ತರತಕ್ಕಂಥಿರ್ತದೆ. ನಿಮ್ಮ ಸ್ನೇಹಿತರನ್ನು ಸಂಧಿಸ್ತೀರಿ, ಯೋಗದ ಪರಿಲಾಭವಾಗಿ ಲಾಭ ಬರ್ತದೆ. ವ್ಯಾಪಾರ ವಹಿವಾಟುಗಳು ಕೂಡ ಶುಭವನ್ನು ತರುತ್ತೆ. ಮೇಲಾಗಿ ಕಂಕಣ ಭಾಗ್ಯದ ಲಭ್ಯತೆ ಕೂಡ ಇರ್ತಕ್ಕಂಥದ್ದಿರ್ತದೆ. ಎಲ್ಲ ರೀತಿಯಿಂದ ಲಾಭವನ್ನು ತಾಳ್ತಕ್ಕಂಥದ್ದು, ಶುಭ ಇರ್ತಕ್ಕಂಥದ್ದು ಮೀನರಾಶಿಯವರಿಗೂ ಕೂಡ ಇದೆ. ಇಷ್ಟು ಈ ಸಂಕ್ರಾಂತಿ ವಾರದ ಫಲ. ಖಂಡಿತ ಸ್ನೇಹಿತರೆ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.